ತಾಯಿ ಅಂದ್ರೆ ದೊಡ್ಡದು, ಇದು ಶಕ್ತಿ ದೊಡ್ಡದಾ. ನಿನ್ನ ಮಗಳು ಇವತ್ತು ರ್ಯಾಂಕ್ ಬಂದಾಳೆ, ಏನು ಅನ್ಸೋದು? ನಿನ್ನ ರಿಯಾಕ್ಷನ್ ಏನಮ್ಮ? ಸರ್ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಸರ್. ಇವತ್ತು ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ ಅಂದರೆ ನಮ್ಮ ಸಪೋರ್ಟ್ ಎಷ್ಟಿದೆ, ಅದಕ್ಕೆ ಕಾಲೇಜ್ನವರು, ಲೆಕ್ಚರ್ಸು ಅವ್ರ ಸಪೋರ್ಟ್ ತುಂಬ ಇದೆ ಸರ್. ಅದಕ್ಕೆ ನಾನು ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಓದೋದು ಬಿಟ್ಟು ಮತ್ತೇನೇನು ಹ್ಯಾಬಿಟ್ ಇದಾವೆ ಮಗಳಿಗೆ? ಇಲ್ಲ ಸರ್, ಏನಿಲ್ಲ ಸರ್, ಇಲ್ಲ 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 ಸರ್. ದಿನಕ್ಕೊಂದು 5ರಿಂದ 10 ನಿಮಿಷ ನೋಡಿದ್ರೆ ಹೆಚ್ಚು ಸರ್, ನೋಡೋದೇ ಇಲ್ಲ. ಇಲ್ಲ ನೋಡೋಣ. ಹಾಡೋ ಮ್ಯೂಸಿಕ್ ಎಂತಂದ್ರೆ ಏನು ಇಂಟ್ರೆಸ್ಟ್ ಇಲ್ಲ? ಇಲ್ಲ ಸರ್, ಇಲ್ಲ ಇಲ್ಲ. ಬರೀ ಓದಿದೆ. ಅವಳು ಮೊದಲೇ ಚಿಕ್ಕವಳು ಇದ್ದಾಗಿನಿಂದನೂ ಅವಳಿಗೆ ಓದೋದು ಒಂದು ಸ್ವಲ್ಪ ಅಭ್ಯಾಸ ಜಾಸ್ತಿ ಇದೆ. ತುಂಬ ಆಸಕ್ತಿ ಸರ್ ಓದಬೇಕು ಅಂತ. ಅವಳು ಏನು ಗೋಲ್ ಇಟ್ಕೊಂತಾಳೆ ಅದನ್ನ ರೀಚ್ ಮಾಡಬೇಕು. ಇಷ್ಟವರು ಓದಬೇಕಂದ್ರೆ ಓದಬೇಕು. ಅವಳು ಬಂದು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತೆಲ್ಲ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು ಸರ್. ಹಾಂ ಸರ್, ತುಂಬ ಹಾರ್ಡ್. ವಿಶೇಷವಾಗಿ ಅಪ್ಪ ಒಂಥರ ಭಾವುಕರಾಗಿದ್ರಿ. ಇದೇಗ ನೋಡಿದೆ ನಾನು, ನೀವು ಭಾವುಕರಾಗಿದ್ರಿ. ಹಳ್ಳಿಯಿಂದ ಬಂದವರು ಮಕ್ಕಳು ಈ ಥರ ರಾಜ್ಯದ ಗಮನ ಸೆಳೆದಾಳ ಮಗಳು, ಏನು ಅನಿಸ್ತದೆ ನಿಮಗೆ? ಇಲ್ಲ, ತುಂಬ ಖುಷಿ ಆಯಿತು. ಅವಳ ಪರಿಶ್ರಮ ಇವತ್ತು ಫಲ ನೀಡಿದೆ. ನೆಕ್ಸ್ಟ್ ನೀಟಿದೆ. ನೀಟಿಗೂ ಇದೇ ಪರಿಶ್ರಮ ಪಟ್ಟು ಒಳ್ಳೆಯ ರ್ಯಾಂಕನ್ನು ತಂದುಬಿಟ್ಟು ಕಾಲೇಜಿಗೆ ನಮಗೆ ಎಲ್ಲರಿಗೂ ಒಂದು ಗೌರವ ತಂದುಕೊಡ್ಲಿ ಅಂತ ಬಯಸ್ತಾ ಇದ್ದೀನಿ ಸರ್. ಆಫೀಸರ್. ಹೌದೌದು ಹೌದೌದು ಹೌದು, ಮಗಳು ಬಂದಿದ್ದಾಳೆ. ಅದೇ ತುಂಬ ಖುಷಿ ನನಗೆ. ಮೆಡಿಕಲ್ ಮಾಡಿಸ್ ಅವಳ ಆಸೆ ಅದು. ಅವಳ ಆಸೆನ ನಾನು ಈಡೇರಿಸ್ತೀನಿ. ವಿಶೇಷವಾಗಿ ಶ್ರೀಧರ್ ಅವರು ಏನು ಸರ್ ME ಕಾಲೇಜ್, ಅವರು ಕೂಡ ಮೊದಲು ಲೆಕ್ಚರ್ ಆಗಿದ್ದವರು. ಅವರೇ ಒಂದು 4 ಜನ ತಂಡ ಕಟ್ಟಿಕೊಂಡು ದೊಡ್ಡ ಕಾಲೇಜನ್ನು ಕಟ್ಟಿ ಇವತ್ತು ರಾಜ್ಯದಲ್ಲಿ ಗಮನ ಸೆಳೆಯುವಂಥ ಸಂಸ್ಥೆಯನ್ನು ಮಾಡಿದ್ದಾರೆ. ಏನು ಅನಿಸ್ತದೆ ಸರ್? ME ಅಂದರೆ ಒಂದು ಟ್ರೇಡ್ ಮಾರ್ಕ್ ಆಗಿದೆ. ತುಂಬ ಸಂತೋಷ ಆಗ್ತಾ ಇದೆ ಸರ್. ಇದು ಸತತವಾಗಿ ಮೊದಲನೇ ದಿನದಿಂದ 2 ವರ್ಷ ಪರಿಶ್ರಮದ ಫಲ ಇದು. ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸು ವಿದ್ಯಾರ್ಥಿಗಳಿಗೆ ಮೊದಲನೇ ದಿವಸದಿಂದನೂ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಹಾಗಾಗಿ ಅದರ ಪರಿಶ್ರಮದ ಫಲ ಈ ಸೆಕೆಂಡ್ ರ್ಯಾಂಕ್ ಬಂದಿದೆ. ತುಂಬ ಹೆಮ್ಮೆ, ಸಂತೋಷ ಆಗ್ತಾಯಿದೆ ಸರ್. ಅಮೂಲ್ಯಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಸರ್. ಖಂಡಿತವಾಗಿ ಸ್ಟೂಡೆಂಟ್ಸ್ ಜೊತೆಗೆ ಸ್ಟಡಿ ಅವರ್ಸಲ್ಲೂ ಟೀಚರ್ಸ್ ಇರ್ತಾರೆ. ಪ್ರತಿಯೊಬ್ಬ ಇಂಡಿವಿಜುವಲ್ ಸ್ಟೂಡೆಂಟಿಗೂ ಕೌನ್ಸಿಲಿಂಗ್ ಮಾಡ್ತಾರೆ. ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆಲ್ಲರಿಗೂ ಯಾವುದರಲ್ಲಿ ಇಂಪ್ರೂವ್ ಆಗಬೇಕು, ಯಾವ ಥರ ಹೋಗ್ತಾ ಇದ್ದೀರಾ ಅಂತ ಅನ್ನುವಂತಹದನ್ನು ಆಗಿಂದಾಗಿ ತಿಳಿಸ್ತಾ ಇರ್ತಾರೆ. ಅದರ ಆ ಪರಿಶ್ರಮದ ಫಲ ಇವತ್ತಿನ ಒಳ್ಳೆಯ ರಿಸಲ್ಟ್ ಆಗ್ತಾ ಇದೆ ಸರ್. ಒಟ್ಟಾರೆಯಾಗಿ ನೋಡ್ತಾ ಇರಬೇಕು, ರಾಜ್ಯದ ಗಮನ ಸೆಳೆದಂಥ ಅಮೂಲ್ಯ ಹೇಳುವ ಪ್ರಕಾರ ಮೊಬೈಲನ್ನು ಯೂಸ್ ಮಾಡಬೇಡ ಅಂತ ಹೇಳಲ್ಲ, ಅದಕ್ಕೊಂದು ಟೈಮನ್ನು ಇಟ್ಕೊಂಡು ಯೂಸ್ ಮಾಡಿ. ಅದಾದ ನಂತರ ನಿರಂತರ ಓದ್ತಾ ಇರ್ತಕ್ಕಂಥ ಒಂದು ಪರಿಶ್ರಮವನ್ನು ರೂಢಿಸಿಕೊಂಡ್ರೆ ರ್ಯಾಂಕ್ ಬರ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಶಾಂತಕುಮಾರೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.